ಹಾಯ್ ಫ್ರೆಂಡ್ಸ್, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಒಳಗಡೆ ಈಗಾಗಲೇ ಯಾವೆಲ್ಲ ಸೆಂಟೆನ್ಸ್ ಅನ್ನ ಕಲಿತಿದ್ದೀವಿ. ಒಂದು ಅಸರ್ಟಿವ್ ಸೆಂಟೆನ್ಸ್, ಎರಡು ಇಂಪೇರೇಟಿವ್ ಸೆಂಟೆನ್ಸ್, ಮೂರು ಇಂಟರಾಗೇಟಿವ್ ಸೆಂಟೆನ್ಸ್, ನಾಲ್ಕು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಈಗ ಇಲ್ಲಿ ನಾವು ಜನರಲ್ ಆಗಿ 4 ಟೈಪ್ಸ್ ಅನ್ನ ಅಷ್ಟೇ ನೋಡ್ತೀವಿ. ಆದ್ರೆ ನಾನು ಅಡಿಷನಲ್ ಆಗಿ ಈ ತರದ ವಾಕ್ಯಗಳನ್ನು ಕೂಡ ನಾವು ಬಳಸ್ತೀವಿ. ಸಮ್ ಒಕೇಶನ್ಸ್ ಇದ್ದಾಗ, ಇಂಪಾರ್ಟೆಂಟ್ ಸಿಚುವೇಶನ್ಸ್ ಇದ್ದಾಗ ನಾವು ಆಪ್ಟೇಟಿವ್ ಸೆಂಟೆನ್ಸ್, ಶುಭ ಹಾರೈಸುವಂತ ವಾಕ್ಯಗಳನ್ನು ಕೂಡ ಬಳಸ್ತೀವಿ. ಸೊ ಇವುಗಳ ಬಗ್ಗೆನೂ ಕೂಡ ನಿಮಗೆ ನಾಲೆಡ್ಜ್ ಇರಲಿ ಅಂತೇಳಿ ಐ ಹ್ಯಾಡ್ ಇಟ್. ಸೊ 5th ಟೈಪ್ ಆಫ್ ಸೆಂಟೆನ್ಸ್ ಈಸ್ ಆಪ್ಟೇಟಿವ್ ಸೆಂಟೆನ್ಸ್. ಸೊ ಲೆಟ್ us see with the details. ಸೊ ವಾಟ್ ಈಸ್ ಆಪ್ಟೇಟಿವ್ ಸೆಂಟೆನ್ಸ್? ಆಪ್ಟೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಶುಭ ಹಾರೈಕೆ ವಾಕ್ಯ ಎಂದರೇನು? ಸೊ ಇಟ್ ಈಸ್ ಎ ಟೈಪ್ ಆಫ್ ಸೆಂಟೆನ್ಸ್ ವಿಚ್ ಕ್ಯಾನ್ ಎಕ್ಸ್ಪ್ರೆಸ್ ಎ ವಿಶ್ ಆರ್ ಎ ಡಿಸೈರ್ ಆರ್ ಎ ಹೋಪ್ ಆರ್ ಎ ಪೊಲೈಟ್ ರಿಕ್ವೆಸ್ಟ್ ಈಸ್ ಕಾಲ್ಡ್ ಆಸ್ ಆಪ್ಟೇಟಿವ್ ಸೆಂಟೆನ್ಸ್. ನೋಡಿ, ಯಾವ ವಾಕ್ಯ ನಮ್ಮ ಆಸೆ, ನಮ್ಮ ಬಯಕೆ ಅಥವಾ ಡಿಸೈರ್, ನಮ್ಮ ಆಸೆಯನ್ನ, ಅರೆ ಹೋಪ್ ನಮ್ಮ ಭರವಸೆಯನ್ನ, ನಮ್ಮ ನಿರೀಕ್ಷೆಯನ್ನ, ಅಥವಾ ಎ ಪೊಲೈಟ್ ರಿಕ್ವೆಸ್ಟ್ ವಿನಮ್ರತೆಯ ಕೋರಿಕೆಯನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಈ ಆಪ್ಟೇಟಿವ್ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾವ ವಾಕ್ಯ ಬಯಕೆ, ಆಶಯ, ಆರೈಕೆ, ಭರವಸೆ, ವಿನಮ್ರತೆಯನ್ನು ವ್ಯಕ್ತಪಡಿಸುವಂತಹ ವಾಕ್ಯಕ್ಕೆ ಶುಭ ಹಾರೈಕೆ ಎನ್ನುತ್ತೇವೆ. ಅಥವಾ ಹೀಗೂ ಕೂಡ ಹೇಳ್ಬೋದು, ಆಪ್ಟೇಟಿವ್ ಸೆಂಟೆನ್ಸಸ್ ಆಫನ್ ಬಿಗಿನ್ ವಿತ್, ನೋಡಿ, ಆಪ್ಟೇಟಿವ್ ಸೆಂಟೆನ್ಸಸ್ ಆಫನ್ ಬಿಗಿನ್ ವಿತ್ ವರ್ಡ್ಸ್ ಲೈಕ್ ಮೇ, ಮೈಟ್, ವಿಶ್ ಆರ್ ಹೋಪ್. ಈ ತರದ ವಾಕ್ಯಗಳು ಬಹುಶಃ ಮೇ ಇಂದ ಸ್ಟಾರ್ಟ್ ಆಗ್ಬೋದು, ಇಲ್ಲ ಮೈಟ್ ಇಂದ, ಇಲ್ಲ ವಿಶ್ ಇಂದ, ಇಲ್ಲ ಹೋಪ್ ಇಂದ ಸ್ಟಾರ್ಟ್ ಆಗ್ಬೋದು. ಸೊ ಲೆಟ್ us see such type of examples. So examples are here. May you have a great day. ನೋಡಿ, ಮೇ ಇಂದ ಸ್ಟಾರ್ಟ್. ಮೇ ಯು ಹ್ಯಾವ್ ಎ ಗ್ರೇಟ್ ಡೇ. ನಿನಗೆ ಇವತ್ತು ಶುಭ ದಿನ ಅಂತ ನಾವು ಹಾರೈಸುವಾಗ, ಇವತ್ತಿನ ದಿನ ನಿನಗೆ ಶುಭವಾಗಿರ್ಲಿ, ಒಳ್ಳೇದಾಗಿರ್ಲಿ ಅಂತ. ವಿಶ್ ಯು ಎ ಹ್ಯಾಪಿ ಬರ್ಡೇ. ನೋಡಿ, ನಾವು ಇದನ್ನೆಲ್ಲ ವಿಶ್ ಮಾಡ್ತಾ ಇರ್ತೀವಿ. ನಮ್ಮ ರಿಲೇಟಿವ್ಸ್, ಮನೆಯಲ್ಲಿರೋರು ಯಾರೋ ಬರ್ಡೇ ಇದ್ರೆ ನಾವು ಈ ರೀತಿಯಾಗಿ ವಿಶ್ ಮಾಡ್ತೀವಿ. ಈ ತರದ ವಾಕ್ಯಗಳು ಕೂಡ ನಮ್ಗೆ ಪರಿಚಯ ಇರಬೇಕು. ಸೊ ಇವುಗಳನ್ನ ಆಪ್ಟೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಲ್ಲ. ಸೊ ನೆಕ್ಸ್ಟ್, ವಿಶ್ ಯು ಎ ಆಲ್ ದ ಬೆಸ್ಟ್. ನೋಡಿ, ಯಾರಿಗೆ ಹೇಳ್ತೀವಿ ಇದನ್ನ ಆಲ್ ದ ಬೆಸ್ಟ್ ಅನ್ನ? ಯಾರಾದ್ರೂ ಕೂಡ ಯುದ್ಧಕ್ಕೆ ಹೊರಟಾಗ, ಅಥವಾ ಪರೀಕ್ಷೆ ಬರೀಲಿಕ್ಕೆ ಹೊರಟಾದಾಗ, ಅಥವಾ ಏನಾದ್ರೂ ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಟಾಗ ನಾವು ಒಳ್ಳೇದಾಗ್ಲಿ ಅಂತೇಳಿ, ಶುಭವಾಗ್ಲಿ ಅಂತೇಳಿ ವಿಶ್ ಯು ಎ ಆಲ್ ದ ಬೆಸ್ಟ್ ಅಂತೇಳಿ ಹಾರೈಸ್ತೀವಿ. ನೆಕ್ಸ್ಟ್, ವಿಶ್ ಯು ಎ ಹ್ಯಾಪಿ ನ್ಯೂ ಇಯರ್. ನೋಡಿ, ಇಯರ್ಲಿ ಒನ್ಸ್ ನಾವು ದ ಮಂತ್ ಆಫ್ ಜಾನ್ವರಿ ಫಸ್ಟ್ ಡೇ ಅಟ್ ಮಿಡ್ ನೈಟೇ ವಿಶ್ ಮಾಡ್ತೀವಿ. ವಿಶ್ ಯು ಎ ಹ್ಯಾಪಿ ನ್ಯೂ ಇಯರ್ ಅಂತ ಪರಸ್ಪರ ವಿಶ್ ಮಾಡ್ಕೊಳ್ತೀವಿ. ಅಂಡ್ ಮೇ ಗಾಡ್ ಬ್ಲೆಸ್ ಯು. ನೋಡಿ, ದೊಡ್ಡವರು ಚಿಕ್ಕವರಿಗೆ ಈ ರೀತಿಯಾಗಿ ದೇವರು ನಿನಗೆ ಒಳ್ಳೇದು ಮಾಡ್ಲಿ, ಭಗವಂತ ನಿನಗೆ ಆಶೀರ್ವಾದ ಮಾಡ್ಲಿ ಅಂತೇಳಿ ಮೇ ಗಾಡ್ ಬ್ಲೆಸ್ ಯು ಅಂತೇಳಿ ಶುಭ ಹಾರೈಸ್ತೀವಿ. ಅಂಡ್ ವಿಶ್ ಯು ಎ ಹ್ಯಾಪಿ ಜರ್ನಿ. ನೋಡಿ, ಯಾರಾದರೂ ವಿದೇಶ ಪ್ರವಾಸ ಅಥವಾ ದೂರದ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಆಗ ಈ ವಾಕ್ಯವನ್ನ ಬಳಸ್ತೀವಿ, ವಿಶ್ ಯು ಎ ಹ್ಯಾಪಿ ಜರ್ನಿ ಅಂತೇಳಿ. ಹಾಗೇನೆ ವಿಶ್ ಯು ಎ ಹ್ಯಾಪಿ ಮ್ಯಾರಿಡ್ ಲೈಫ್. ನೋಡಿ, ಯಾರಾದ್ರೂ ಮದುವೆಗೆ ಹೋಗ್ತೀವಿ, ಅಲ್ಲಿ ನಾವು ಈ ವಾಕ್ಯವನ್ನ ಬಳಸ್ತೀವಿ. ಅಥವಾ ನಿಮ್ಮ ಬ್ರದರ್, ಸಿಸ್ಟರ್, ಯಾರಾದ್ರೂ ಕೂಡ ನಿಮ್ಮ ರಿಲೇಟಿವ್ಸ್ ಒಳಗಡೆ ಮದುವೆಗೆ ಹೋದಾಗ ಈ ತರದ ವಾಕ್ಯಗಳನ್ನು ನಾವು ಬಳಸೋ ರೂಢಿ ಇದೆ. ಸೊ ಹಾಗಾಗಿ ನೆಕ್ಸ್ಟ್, ವಿಶ್ ಯು ಎ ಬೆಸ್ಟ್ ಆಫ್ ಲಕ್. ನೋಡಿ, ಇದನ್ನು ಕೂಡ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರೀಲಿಕ್ಕೆ ಹೋಗ್ತೀರಿ ಅನ್ನೋ ಮೊಮೆಂಟ್ ಅಲ್ಲಿ, ಅಥವಾ SSLC, PUC, ಡಿಗ್ರಿ
ಅಥವಾ UPSC KS ಎಕ್ಸಾಮ್ಸ್ ಏನಾದ್ರು ಬರೀಲಿಕ್ಕೆ ಹೊರಟಾಗ ನಾವು ಈ ರೀತಿಯಾಗಿ ಶುಭ ಹಾರೈಸ್ತೀವಿ. ನಿನಗೆ ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸಿ ಕಳಿಸ್ತೀವಿ. ಅಂಡ್ ಓಫ್ ಯು ಆರ್ ಫೈನ್, ನೋಡಿ ನಾವು ನಿನಗೆ ಒಳ್ಳೇದಾಗ್ತದೆ, ಓಫ್ ಯು ಆರ್ ಫೈನ್, ನೀವು ಚೆನ್ನಾಗಿದೆಯಾ, ಕ್ಷೇಮವಾಗಿದೆಯಾ ನಾವು ಅಂದ್ಕೊಳ್ತೀವಿ. ಓಫ್ ಯು ಆರ್ ಫೈನ್, ನೀನು ಕ್ಷೇಮವಾಗಿದ್ದೀಯಾ ಎಂದು ಭಾವಿಸುತ್ತೇನೆ ಅಂತೇಳಿ. ಸೊ ಹೀಗೆ, ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಆಪ್ಟೇಟಿವ್ ಸೆಂಟೆನ್ಸ್. ಈ ತರಹದ ವಾಕ್ಯಗಳು, ಇನ್ನೂ ಬೇರೆ ಬೇರೆ ತರಹದ ವಾಕ್ಯಗಳನ್ನ ನಾವು ಬಳಸಬಹುದು. ಸೊ ಇಷ್ಟು ನಿಮಗೆ ಈ ಉದಾಹರಣೆ ಮೂಲಕ ನೀವು ಆಪ್ಟೇಟಿವ್ ಸೆಂಟೆನ್ಸಸ್ ಅಂದ್ರೆ ಏನು ಅನ್ನೋದು ನಿಮಗೆ ಅರ್ಥ ಆಗಿದೆ. ಸೊ ಇದರ ಮೇಲೆ ಒಂದು ಸೆಂಟೆನ್ಸ್ ಇದೆ, ಕ್ವಶನ್ ಇದೆ. ಮದನ್ ಈಸ್ ಗೋಯಿಂಗ್ ಟು ರೈಟ್ UPSC ಎಕ್ಸಾಮ್. ಮದನ್ ಈಸ್ ಗೋಯಿಂಗ್ ಟು ರೈಟ್ UPSC ಎಕ್ಸಾಮ್. ಈಗ ಮದನ್ನು UPSC ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ. ಸೊ ವಾಟ್ ಎಕ್ಸ್ಪ್ರೆಷನ್ ಕ್ಯಾನ್ ಯೂಸ್ ಟು ವಿಶ್ ಹಿಮ್? ನೀವು ಅವನಿಗೆ ವಿಶ್ ಮಾಡಲಿಕ್ಕೆ ಯಾವ ಎಕ್ಸ್ಪ್ರೆಷನ್ ಅನ್ನ ಆಯ್ಕೆ ಮಾಡ್ತೀರಿ ಅನ್ನೋದು ನೀವು 4 ಆಪ್ಷನ್ಸ್ ಅಲ್ಲಿ ಇದೆ. ಸೊ ಇವುಗಳನ್ನ ಓದ್ಕೊಂಡು ನೀವು ಕಾಮೆಂಟ್ ಮೂಲಕ ಈ ಪ್ರಶ್ನೆಗೆ ಉತ್ತರ ಕಳಿಸಿ ಅಂತ ಕೇಳ್ಕೊಳ್ತಾ, ನಿಮಗೆ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ನಾನು ಸ್ಪ್ಲಿಟ್ ಮಾಡಿ ಆ ವಿಡಿಯೋಸ್ ಲೆಂತ್ ಆಗುತ್ತೆ ಅಂತೇಳಿ ಟಾಪಿಕ್ಸ್ ಅನ್ನ ಸೆಪ್ರೇಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸೊ ವಾಚ್ ಮಾಡ್ಲಿಕ್ಕೂ ಕೂಡ ಬೋರ್ ಅನ್ಸೋದಿಲ್ಲ. ಸೊ ಎನಿವೇ, ಸೊ ಐ ರಿಕ್ವೆಸ್ಟ್ ಯು, ಸೊ ಲೈಕ್ ಮೈ ಚಾನಲ್ and subscribe my channel and press bell icon to get all the notifications in future. And I need your great support. Thank you very much.